ಅನ್ಕೊಂಡಿದ್ವಿ ಮಚ್ಚ ನಾವೆಲ್ಲರೂ ಜೀವನದಲ್ಲಿ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಇಲ್ಲಾಂದ್ರೆ ಒಂದು ಒಳ್ಳೆ ಜಾಬ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ. ಆದ್ರೆ ಆಗಿಲ್ಲ. ನೋಡು ಮಚ್ಚ, ಲೈಫ್ ಇಸ್ ಆಲ್ ಅಬೌಟ್ ಅನ್ಪ್ರೆಡಿಕ್ಟಬಲ್. ಯಾಕಂದ್ರೆ ಡೆಸ್ಟಿನಿ ಅನ್ನೋದೇ ಡಿಫ್ರೆಂಟ್ ಇರುತ್ತೆ. ನೋಡು ಮಚ್ಚ, ನಿನ್ ಲೈಫ್ ಅಲ್ಲಿ ಇವಾಗ ಏನೂ ಆಗಿಲ್ಲ, ಜಸ್ಟ್ ನೀನು ನಿನ್ ಚೈಲ್ಡ್ಹುಡ್ ಡ್ರೀಮ್ಸ್ ನೀನ್ ಅಚೀವ್ ಮಾಡಕ್ ಆಗಿಲ್ಲ. ಆದ್ರೆ ಒಂದ್ ನೆನ್ಪಿಡ್ಕೊ ಮಚ್ಚ, ನಿನ್ ಪಾಸ್ಟ್ ನ ನೀನ್ ಏನು ಚೇಂಜ್ ಮಾಡಕ್ ಆಗಲ್ಲ. ನಮ್ ಲೈಫ್ ಅಲ್ಲಿ ನಾವು ತಗೊಳ್ಳೋ ಕೆಲವೊಂದು ರಾಂಗ್ ಚೂಸಸ್, ಕೆಲವೊಂದು ರಾಂಗ್ ಡಿಸಿಷನ್ಸ್ ನಮ್ ಲೈಫ್ ನ ಕೊಲ್ಯಾಪ್ಸ್ ಮಾಡುತ್ತೆ. ಮಾತ್ರ ನಮ್ ಜೀವನ ಮುಗ್ದೋಗಿದೆ ಅಂತ ಅಂದ್ಬಿಟ್ಟಲ್ಲ ಮಚ್ಚ. ನೆನ್ಪಿಡ್ಕೊ, ನೀನ್ ಫೈಲ್ ಆಗಿರೋದು ನಿನ್ ಚೈಲ್ಡ್ಹುಡ್ ಡ್ರೀಮ್ಸ್ ಮೇಲೆ, ಆದ್ರೆ ನಿನ್ ಲೈಫ್ ಅಲ್ಲ. ನಿನ್ ಲೈಫ್ ಅಲ್ಲಿ ನೀನ್ ಇವಾಗ್ಲೂ ಸಾಧನೆ ಮಾಡಬಹುದು. ಇಲ್ಲಿ ನೆನ್ಪಿಡ್ಕೊ ಮಚ್ಚ, ನೀನ್ ಸ್ಯಾಲರಿಯಿಂದ ಸಾಮ್ರಾಜ್ಯ ಕಟ್ಟಕ್ಕಾಗಲ್ಲ. ಸ್ಯಾಲರಿಯಿಂದ ಉದ್ಧಾರ ಆಗಿರೋರು ಬೇಜಾನ್ ಜನ ಯಾರು ಇಲ್ಲ. ಹೌದ್ ಮಚ್ಚ, ನಾನು ಒಪ್ಕೋತೀನಿ. ನಾವೆಲ್ಲ ಮಿಡಲ್ ಕ್ಲಾಸ್ ಹುಡುಗರು, ನಮ್ಗೆಲ್ಲ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ? ಅದಕ್ಕೆ ಹೇಳ್ತೀನಿ ನೋಡು ಮಚ್ಚ, ಒಂದ್ ಸರ್ಟೈನ್ ಪಾಯಿಂಟ್ ಆಫ್ ಟೈಮ್ ವರೆಗೂ ಕೆಲಸ ಮಾಡು. ನಾ ಈ ತರ ದುಡ್ಡು ಪರವಾಗಿಲ್ಲ, ದುಡ್ಡನ್ನ ಒಂದ್ ಸ್ವಲ್ಪ ಸೇವ್ ಮಾಡು, ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದ್ ಸ್ವಲ್ಪ ದುಡ್ಡನ್ನ ಕೂಡಿಕೊಂಡಿರು. ನೆನ್ಪಿಡ್ಕೊ ಮಚ್ಚ, ನಾವೆಲ್ಲ ಮಿಡಲ್ ಕ್ಲಾಸ್ ಹುಡುಗರು ದುಡಿತಾ ಇರ್ಬೇಕಾದ್ರೆ ದುಡ್ಡನ್ನ ಸೇವ್ ಮಾಡ್ಕೋಬೇಕು. ದುಡ್ಡನ್ನ ಸೇವ್ ಮಾಡ್ಬೇಕು ಅಂದ್ರೆ ಕಷ್ಟಪಟ್ಟು ದುಡಿಬೇಕು. ಇನ್ನೊಂದೇನು ಅಂದ್ರೆ ನಿನ್ ಜೀವನದಲ್ಲಿ ನಿನ್ಗೆ ಹುಡುಗಿರ ಹುಚ್ಚ ಅನ್ನೋದು ಇರಬಾರದು. ಆ ಹುಡುಗಿರ್ ಚೂಳ್ನ ಒಂದ್ ಸ್ವಲ್ಪ ಬಿಟ್ಬಿಡು. ನಿನ್ ಲೈಫ್ ಅಲ್ಲಿ ಯಾವ ತರ ಬಿಸ್ನೆಸ್ ಮಾಡ್ಬೇಕು, ನಿನ್ಗೆ ಯಾವ್ದ್ರ ಮೇಲೆ ನಾಲೆಜ್ ಇದೆ, ಯಾವ ಫೀಲ್ಡ್ ಅಲ್ಲಿ ನೀನು ಮೆಚೂರ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಂದು ಪ್ರಜ್ಞೆ ಇಡ್ಕೊ. ಒಂದು ಪೆನ್ನು ಪೇಪರ್ ಇಟ್ಕೊಂಡು ಒಂದು ಪ್ಲಾನ್ ನ ಮಾಡು. ಒಂದ್ ನೆನ್ಪಿಡ್ಕೊ ಮಚ್ಚ, ಹೇಳ್ತಾ ಇದೀನಿ, ಈ ಬಿಸ್ನೆಸ್ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಈ ಸಮುದ್ರದಲ್ಲಿ ಎಷ್ಟೋ ಬಲಿಷ್ಠವಾಗಿರೋ ಅಂತ ತಿಮಿಂಗಲಗಳಿದಾವೆ. ಇನ್ನೊಂದು ಚಿಕ್ಕ ಮೀನು ಸಮುದ್ರಕ್ಕೆ ಜಿಗಿಯೋಕ್ಕೂ ಮುನ್ನಾನೆ ಪ್ರಾಕ್ಟೀಸ್ ಮಾಡೋ ಮಚ್ಚ ಕೆರೆಗಳಲ್ಲಿ ಯಾವ ನೀರಲ್ಲಿ ಯಾವ ತರ ಈಜಾಡ್ಬೇಕು ಅಂತ ಅಂದ್ಬಿಟ್ಟು. ದಡ್ಡಂತರ ದುಮುಕ್ದೆ ಅಂತಂದ್ರೆ ತಿಮಿಂಗ್ಲ ಕೈಯಲ್ಲಿ ಬಲಿ ಆಗ್ಬಿಡ್ತೀಯ. ಇಲ್ಲಿ ಯಾವುದೇ ಫೀಲ್ಡ್ ಅಲ್ಲಿ ಹೋದ್ರು ನೀನ್ ಏನೇ ಮಾಡಕ್ ಹೋದ್ರು ಕಾಂಪಿಟೇಷನ್ ಅನ್ನೋದು ಖರಾಬಾಗಿದೆ. ನಿನ್ಗೆ ಗೊತ್ತಿಲ್ದಿರಾ ನಿನ್ನ ಕಣ್ಮರೆ ಮಾಡ್ಬಿಡ್ತಾರೆ. ಬೇಕಿದ್ರೆ ಯೋಚನೆ ಮಾಡು. ಸಮುದ್ರ ಅನ್ನೋದು ಮೇಲೆಯಿಂದ ನೋಡೋದಕ್ಕೆ ಮಾತ್ರ ತುಂಬಾ ಸೈಲೆನ್ಸ್ ಆಗಿರುತ್ತೆ ಮಚ್ಚ. ಒಂದ್ಸತಿ ಆ ಸಮುದ್ರಕ್ಕೆ ಜಿಗದ್ ನೋಡು, ಅದೆಷ್ಟು ಭಯಂಕರವಾಗಿರುತ್ತೆ ಅನ್ನೋದು ನಿಂಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ನೋಡು ಮಚ್ಚ, ಯಾವತ್ತೇ ಇದ್ರು ನಿನ್ ಲೈಫ್ ಅಲ್ಲಿ ಯಾರೇ ಆದ್ರೂ ನೀನ್ ಸಕ್ಸಸ್ ಆಗ್ಬೇಕು ಅಂತ ಅನ್ಕೊನಲ್ಲ. ಒಂದು ನೀನ್ ಬಿಟ್ರೆ, ಇನ್ನೊಂದು ನಿಮ್ಮ ಅಪ್ಪ ಅಮ್ಮ ಬಿಟ್ರೆ, ಯಾವತ್ತೇ ಆದ್ರೂ ಬಿಸ್ನೆಸ್ ಅಲ್ಲಿ ಕಾಲಿಕ್ಕೋಕ್ಕೂ ಮುಂಚೆನೆ ಅದರಲ್ಲಿ ನೀನು ಎಷ್ಟು ಪಳಗಬೇಕು ಅಂತಂದ್ರೆ ಅಷ್ಟು ಪಳಗಬೇಕು. ಅದರಲ್ಲಿ ಅಷ್ಟು ನಾಲೆಜ್ ನ ಗೈನ್ ಮಾಡು. ಡೀಪ್ ಡೈವ್ ಆಗಿ ಹೋಗ್ಬಿಟ್ಟು ಅದ್ರ ಮೇಲೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೋ. ಆಮೇಲೆ ಬಿಸ್ನೆಸ್ ಗೆ ಇಲ್ಲಿ ದಡ್ಡಂತರ ದುಡ್ಡು ಐತೆ ಅಂತ ಅಂದ್ಬಿಟ್ಟು ಸಾಲ ಮಾಡ್ಬಿಟ್ಟು, ಇಲ್ಲಾಂದ್ರೆ ಏನೋ ಸೇವಿಂಗ್ಸ್ ಐತೆ ಅಂತ ಅಂದ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟೆಡ್ ಆಗಿ ಫೋಕಸ್ ಮಾಡ್ದಿರಾ ಆಟಗಳಾಡ್ಕೊಂಡಿದ್ದೆ ಅಂದ್ರೆ ನಿನ್ ಬಿಸ್ನೆಸ್ ಅನ್ನೋ ಸಕ್ಸಸ್ ಆಗಲ್ಲ. ಇಲ್ಲಿ ಬೇಜಾನ್ ಜನ ಅವರೇ ಮಚ್ಚ ನಿನ್ನ ಪಾತಾಳಕ್ಕೆ ಅಂತ ತುಳಿಯೋದಕ್ಕೆ. ನೀನೇನಾದ್ರೂ ದಡ್ಡಂತರ ಹೋದೆ ಅಂತಂದ್ರೆ, ನೀನೇನಾದ್ರೂ ದಡ್ಡಂತರ ಕಾಲಿಗ್ದೆ ಅಂತಂದ್ರೆ ಕೊಯ್ದು ಬಿಡ್ತಾರೆ ಮಚ್ಚ. ನೋಡು ಮಚ್ಚ, ನಿನ್ ಲೈಫ್ ಅಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಹಠ ನಿಂಗಿದ್ರೆ 0.001% ಪರ್ ಡೇ ನಿನ್ ಲೈಫ್ ಅಲ್ಲಿ ಏನಾದ್ರು ಚೇಂಜ್ ಆಗ್ಬೇಕು ಅಂತ ಅನ್ಕೊಂತಿದ್ರೆ ಈಗಲೇ ಫಾಲೋ ಮಾಡಿಡ್ಕೋ. ನಿನ್ ಕೈಯಲ್ಲಿ ಎಲ್ಲ ಸಾಧನೆ ಮಾಡಕ್ ಆಗುತ್ತೆ ಮಚ್ಚ. ಬಟ್ ನೀನ್ ಮಿಸ್ ಆಗ್ತಾ ಇರೋದು ನಿನ್ಗೆ 1% ಪುಷ್ ಕೊಡೋರು. ಆ ಪುಷ್ ಕೊಡೋನು ನಾನ್ ಆಗ್ತೀನಿ. ಒಂದು ಒಳ್ಳೆ ಫ್ರೆಂಡ್ ತರ ಒಂದಲ್ಲ ಒಂದು ವಿಧಾನದಲ್ಲಿ ಒಂದಲ್ಲ ಒಂದು ಒಳ್ಳೆ ಮಾತು ಹೇಳ್ತೀನಿ. ಒಂದ್ಸತಿ ಅದು ನಿನ್ಗೆ ಕೇಳೋದಕ್ಕೆ ಕಷ್ಟ ಆಗ್ಬೋದು. ನನ್ನ ನಾಲ್ಗೆ ಮೇಲೆ ನಂಗೆ ಹಿಡಿತಾ ಇಲ್ಲ, ಆದ್ರೆ ನಾನು ಹೇಳೋ ಮಾತಿಗೆ ಒಂದ್ ಅರ್ಥ ಇರುತ್ತೆ. ಮಾಮ್, ನಾನು ಇನ್ನು ನಿನ್ನ ಹತ್ರ ಮಾತಾಡೋದು ಬೆಜ್ಜಾನಿದೆ. ನಾನ್ ನಿಂಗೆ ಮತ್ತೆ ನಾಳೆ ಸಿಗ್ತೀನಿ. ಫಾಲೋ ಮಾಡಿಡ್ಕೋ. ಐ ಆಮ್ ಯುವರ್ ಮಿಸ್ಟರ್ ಪವನ್, ಸೈನಿಂಗ್ ಆಫ್ ಫಾರ್ ಟುಡೇ.